ಅರ್ಲಿ ಮಾರ್ನಿಂಗ್ ಕುಡಿಯೋದಕ್ಕೆ ಅಂತೇಳಿ ಒಂದು ಅರ್ಧ ಸ್ಪೂನಷ್ಟು ಸಬ್ಜಾ ಬೀಜ, ಒಂದು ಅರ್ಧ ಸ್ಪೂನಷ್ಟು ಕಲ್ನಾರು, ಸ್ವಲ್ಪ ಬಾದಾಮ್ ಗುನ್ನ ಫುಲ್ ನೈಟ್ ಸೋಕ್ ಮಾಡಿದ್ದೆ. ಅರ್ಲಿ ಮಾರ್ನಿಂಗು ಖಾಲಿ ಹೊಟ್ಟೆಲಿ ಇದನ್ನು ಕುಡಿಯೋದ್ರಿಂದ ಬಾಡಿ ಎಕ್ಸೆಸ್ ಆಫ್ ಹೀಟ್ ಆಗಿದ್ರೆ ಇದನ್ನು ಕಂಟ್ರೋಲ್ ಮಾಡುತ್ತೆ. ಇದ್ರ ಜೊತೆಗೆ ವೈಟ್ ಡಿಸ್ಚಾರ್ಜ್ ಆಗ್ತಾಯಿದ್ರೆ ಅಥವಾ ಬರ್ನಿಂಗ್ ಆಗ್ತಾಯಿದ್ರೆ ಜಸ್ಟ್ ಒಂದು 3 to 4 ಡೇಸು ಕಂಟಿನ್ಯೂಸ್ ಆಗಿ ಇದನ್ನು ಕುಡಿಯೋದ್ರಿಂದ ವೈಟ್ ಡಿಸ್ಚಾರ್ಜ್ ಪ್ರಾಬ್ಲಮ್ಮು ಆಲ್ಮೋಸ್ಟ್ ಕಡಿಮೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇನ್ನು ಇವತ್ತಿನ ತಿಂಡಿಗೆ ಅಂತೇಳಿ ದೋಸೆನ ಮಾಡಿದೆ. ದೋಸೆ ಹಂಚು ಹಳೇದಾಗಿ ದೋಸೆ ಏನಾದರೂ ಚೆನ್ನಾಗಿ ಬರ್ತಾಯಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಆಯಿಲ್ ಹಾಕಿ ಒಂದು ಅರ್ಧ ಆನಿಯನ್ನ ಕಟ್ ಮಾಡಿ ದೋಸೆ ತವದ ಮೇಲೆ ಚೆನ್ನಾಗಿ ಉಜ್ಜಿ ಸ್ವಲ್ಪ ನೀರನ್ನ ಚುಮ್ಮಿಸಿ ದೋಸೆ ಹಾಕೋದ್ರಿಂದ ದೋಸೆ ಈ ರೀತಿಯಾಗಿ ಗರ್ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಜನ ನನ್ನ ಮಿನಿ ವ್ಲಾಗ್ಸ್ನ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ನಿಮ್ಗೇನಾದರೂ ಟೈಮ್ ಫ್ರೀ ಇದ್ದಾಗ ಒಂದ್ಸಲಿ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ನ ಲಾಂಗ್ ವೀಡಿಯೋಸ್ನು ಕೂಡ ಚೆಕ್ ಮಾಡಿ. ಖಂಡಿತವಾಗ್ಲೂ ವೀಡಿಯೋಸು ನಿಮಗೆ ಇಷ್ಟ ಆಗುತ್ತೆ. ಹಾಗೆ ಇವತ್ತಿನ ಈ ವಿಡಿಯೋನು ಕೂಡ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ನ ಲಾಂಗ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದು ಟೈಮ್ ಫ್ರೀ ಇತ್ತು ಅಂದರೆ ಒಂದ್ಸಲಿ ಹೋಗಿ ಆ ವೀಡಿಯೋಸ್ನ ಚೆಕ್ ಮಾಡಿ. ಇದೇ ರೀತಿ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.